Hi friends, welcome to purvatayari.com, India's top online education platform. ಸೊ ಇವತ್ತಿನ ಒಂದು ಎಕನಾಮಿಕ್ಸ್ ಕ್ಲಾಸ್ ನಲ್ಲಿ ನಾವು ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ನಾವು ಚರ್ಚೆನ ಮಾಡೋಣ. ಸೊ ನಿಮಗೆ ಪ್ರಶ್ನೆ ಬರಬಹುದು ಮೈಂಡ್ ಅಲ್ಲಿ. ಸೊ ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಇದರ ಮೇಲೆ ಯಾವ ಪ್ರಶ್ನೆಗಳನ್ನ ಕೇಳಬಹುದು, ಯಾವ ತರ ಪ್ರಶ್ನೆಗಳನ್ನ ಕೇಳಿದ್ರು ಎಕ್ಸಾಮ್ ನಲ್ಲಿ, ಏನಿರುತ್ತೆ, ಯಾವ ಇಂಪಾರ್ಟೆಂಟ್ ಇರುತ್ತೆ ಅಂತ ಅಂದ್ಬಿಟ್ಟು ಖಂಡಿತವಾಗೂ ನಿಮ್ಮ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ, ಬ್ಯಾಂಕಿಂಗ್ ಒಂದು ಸಿಸ್ಟಮ್ ಬಗ್ಗೆ ಯಾವ ತರ ಪ್ರಶ್ನೆಗಳನ್ನ ಕೇಳಿದ್ರು, ಮುಂದೆ ಯಾವ ತರ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಕಂಪ್ಲೀಟ್ ಆಗಿ ನಾವು ಇನ್ಫಾರ್ಮೇಶನ್ ಕೊಡ್ತಾ ಹೋಗಿದ್ದೀವಿ. ದಿಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಎಕನಾಮಿಕ್ಸ್ ಬಗ್ಗೆ ಪ್ರಶ್ನೆಗಳನ್ನ ಕೇಳೋದು ಕಡಿಮೆ ಅಂತ ನೀವು ತಿಳ್ಕೊಬಹುದು, ದಯವಿಟ್ಟು ಇಲ್ಲ. ಸೊ ಎಕನಾಮಿಕ್ಸ್ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆ ಇದ್ದಿರುತ್ತೆ, ನೀವು ನೋಟಿಸ್ ಮಾಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ತೆಗೆದು ನೋಡಿ. ಎಕನಾಮಿಕ್ಸ್ ಮೇಲೆ ಖಂಡಿತವಾಗೂ ಬೇಸಿಕ್ಸ್ ಒಂದು ಫ್ಯಾಕ್ಟ್ಸ್ ಏನಿರುತ್ತೆ ಅದ್ರ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಸೊ ಹಾಗಾಗಿ ಪ್ರತಿಯೊಂದು ಕೂಡ ನೀವು ಓದ್ಬೇಕಾಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ನಾವು ಚರ್ಚೆನ ಮಾಡೋಣ. ಸೊ ಅದಕ್ಕಿಂತ ಮುಂಚೆ purvatayari.com ವತಿಯಿಂದ ವರ್ಚುವಲ್ ಲೈವ್ ಕ್ವಿಜ್ ಕಂಟೆಸ್ಟ್ ನಾವು ಆಯೋಜಿಸಿದೀವಿ. ಸೊ 15ನೇ ತಾರೀಕು 11ನೇ ತಿಂಗಳು 2020ರಿಂದ ಈ ಒಂದು ಕ್ವಿಜ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ಸ್ ಈ ಒಂದು ಕಂಟೆಸ್ಟ್ ಅಲ್ಲಿ ಭಾಗವಹಿಸಬಹುದು. ಇದಕ್ಕೆ ರಿಜಿಸ್ಟ್ರೇಷನ್ ಗೆ ಲಾಸ್ಟ್ ಡೇಟ್ 11/11/2020 ಇರುತ್ತೆ. ಸೊ ಇದಕ್ಕೆ ರಿಜಿಸ್ಟ್ರೇಷನ್ ಫೀಸ್ 50 ರೂಪಾಯಿ ಇರುತ್ತೆ. ಸೊ ಇದಕ್ಕೆ ನೀವು ಕೂಡ ರಿಜಿಸ್ಟರ್ ಆಗಬಹುದು. ರಿಜಿಸ್ಟರ್ ಆಗಬೇಕು ಅಂತಂದ್ರೆ www.purvatayari.com ವೆಬ್ಸೈಟ್ ಗೆ ಲಾಗ್ ಆನ್ ಆಗಿ ಅಲ್ಲಿ ನೀವು ಕಂಟೆಸ್ಟ್ ಗೆ ಭಾಗವಹಿಸಿ ಒಂದು ಫಾರ್ಮ್ ಫಿಲ್ ಅಪ್ ಮಾಡಿ ಕಳಿಸ್ಕೊಡಿ. ಕಂಟೆಸ್ಟ್ ಗೆ ಭಾಗವಹಿಸಿ ಬಹುಮಾನವನ್ನು ಕೂಡ ನೀವು ಗೆಲ್ಲಬಹುದು. ಸೊ ಮೊದಲನೇ ಬಹುಮಾನ 20,000 ರೂಪಾಯಿ ಮತ್ತೆ ಮೊಬೈಲ್ ಇರುತ್ತೆ. ಎರಡನೇ ಬಹುಮಾನ 7,000 ರೂಪಾಯಿ ಮತ್ತೆ ಮೊಬೈಲ್ ಇರುತ್ತೆ. ಮೂರನೇ ಬಹುಮಾನ 3,000 ರೂಪಾಯಿ ಇರುತ್ತೆ. ಸೊ ಈ ಒಂದು ಕಂಟೆಸ್ಟ್ ಗೆ ನೀವು ಜಾಯಿನ್ ಆಗಬೇಕು, ಸೇರ್ಬೇಕು ಅಂತಂದ್ರೆ ನಮ್ಮ purvatayari.com ವೆಬ್ಸೈಟ್ ಗೆ ಲಾಗ್ ಆನ್ ಆಗಿ ಅಲ್ಲಿ ಫಾರ್ಮ್ ಫಿಲ್ ಅಪ್ ಮಾಡಿ ನೀವು ಕಳ್ಸಿಕೊಡಿ. ನಾವು ನಿಮಗೆ ಇನ್ಫಾರ್ಮೇಶನ್ ವಾಟ್ಸ್ಆಪ್ ಮೂಲಕ ಸಂದೇಶವನ್ನ ಕಳ್ಸಿಕೊಡ್ತೀವಿ. ಸೊ ಅದೇ ರೀತಿ ಪೂರ್ವತಾಯರಿ ಕೆಪಿಸಿ ಎಕ್ಸಾಮ್ ಬೂಸ್ಟರ್ ಪ್ಲಾನ್ಸ್ ನೋಡಿ, ನೀವೇನಾದ್ರೂ FDA, SDA, KS ಎಕ್ಸಾಮ್ಸ್, ಗ್ರೂಪ್ ಸಿ, PSI, ಪೊಲೀಸ್ ಕಾನ್ಸ್ಟೇಬಲ್, JEE ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದೆ ಅಂತಂದ್ರೆ ಒಂದೊಂದೇ ಇಂಡಿವಿಜುವಲ್ಗೂ ಕೂಡ ನೀವು ಕೋರ್ಸಸ್ಗೆ ಜಾಯ್ನ್ ಆಗೋ ಒಂದು ಅವಶ್ಯಕತೆ ಇಲ್ಲ. ಸೊ ಆಲ್ ಇನ್ ಒನ್ ಕೋರ್ಸ್ ಅಂತ ಅಂದ್ಬಿಟ್ಟು, ಅಂದ್ರೆ ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ರು ಕೂಡ ಒಂದೇ ಕೋರ್ಸ್ ಇರುತ್ತೆ. ಅದು ಪೂರ್ವ ತಯಾರಿ KPSC ಎಕ್ಸಾಮ್ಸ್ ಬೂಸ್ಟರ್ ಪ್ಲಾನ್ಸ್. 3 ತಿಂಗಳ ಒಂದು ಕೋರ್ಸಿಗೆ 550 ರೂಪಾಯಿ ಇರುತ್ತೆ. ಮತ್ತೆ 6 ತಿಂಗಳ ಒಂದು ಕೋರ್ಸಿಗೆ 899 ರೂಪಾಯಿ ಇರುತ್ತೆ. ಸೊ 12 ತಿಂಗಳ ಒಂದು ಕೋರ್ಸಸ್ಗೆ 1899 ರೂಪಾಯಿ ಇರುತ್ತೆ. ಸೊ ಈ ಒಂದು ವಿಡಿಯೋ ಕೋರ್ಸ್ ನಲ್ಲಿ ಪ್ರತಿಯೊಂದು ಅಕಾರ್ಡಿಂಗ್ ಟು ಸಿಲೆಬಸ್ ಎಲ್ಲದೂ ಕೂಡ ಕವರ್ ಮಾಡಿದೀವಿ. ಸೊ ನೀವು 3 ತಿಂಗಳ ಕೋರ್ಸ್ ಮತ್ತೆ 6 ತಿಂಗಳ ಕೋರ್ಸ್ 12 ತಿಂಗಳ ಕೋರ್ಸ್ಗೆ ಜಾಯ್ನ್ ಆದ್ರಿ ಅಂತಂದ್ರೆ ಅಲ್ಲಿ ತನಕ ಕೂಡ ಕಂಪ್ಲೀಟ್ ಆಗಿ 24/7 ವಿಡಿಯೋಸ್ ಗಳನ್ನ ವಾಚ್ ಮಾಡಬಹುದು, ಮತ್ತೆ ನೋಟ್ಸ್ ಗಳನ್ನ ಕೂಡ ನೀವು ಪಡ್ಕೋಬಹುದು. ಸೊ ಇದ್ರ ಬಗ್ಗೆ ನಿಮಗೆ ಒಂದು ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಿತ್ತು ಅಂತಂದ್ರೆ 77605888 ಈ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಸಂದೇಶವನ್ನು ಕಳಿಸಿ, ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಸೊ ಈಗ ನಾವು ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಒಂದು ಚಾಪ್ಟರ್ಗೆ ಹೋಗ್ಬಿಡೋಣ. ಸ್ಟಾರ್ಟ್. ಐತಿಹಾಸಿಕ ಬೆಳವಣಿಗೆ, ಹಿಸ್ಟೋರಿಕಲ್ ಡೆವಲಪ್ಮೆಂಟ್ ಹೇಗಾಯ್ತು ಒಂದು ಬ್ಯಾಂಕಿಂಗ್ ವ್ಯವಸ್ಥೆದು ಅಂತ ನೋಡಿದಾಗ 1656ರಲ್ಲಿ ಸ್ಥಾಪನೆಯಾದ ಖಾಸಗಿ ಬ್ಯಾಂಕಿನಿಂದ ಹುಟ್ಟಿಕೊಂಡ ಒಂದು ಸ್ವೀಡನ್ ನ ರಿಕ್ಸ್ ಬ್ಯಾಂಕ್ ಇದೆಯಲ್ಲ, ಈ ಸ್ವೀಡನಿನ ಒಂದು ರಿಕ್ಸ್ ಬ್ಯಾಂಕ್ ವಿಶ್ವದ ಅತ್ಯಂತ ಹಳೆಯ ಕೇಂದ್ರ ಬ್ಯಾಂಕ್ ಆಗಿದೆ. ಅದು ಈ ಒಂದು ರಿಕ್ಸ್ ಬ್ಯಾಂಕ್ ವಿಶ್ವದ ಅತ್ಯಂತ ಹಳೆಯ ಕೇಂದ್ರ ಬ್ಯಾಂಕ್ ಇಲ್ಲಿದೆ, ಸ್ವೀಡನ್ ನಲ್ಲಿದೆ. ಇದು 1897ರಲ್ಲಿ ನೋಟ್ ಹಂಚಿಕೆಯ ಒಂದು ಹಕ್ಕನ್ನ ಪಡೆದ ಏಕೈಕ ಬ್ಯಾಂಕ್ ಆಗಿತ್ತು. 1897ರಲ್ಲಿ ನೋಟ್ ಹಂಚಿಕೆಯ ಹಕ್ಕನ್ನ ಪಡೆದ ಏಕೈಕ ಬ್ಯಾಂಕ್ ಯಾವ್ದಾಗಿತ್ತು ಅಂತಂದ್ರೆ ಈ ಒಂದು ಸ್ವೀಡನ್ನ ರಿಕ್ಸ್ ಬ್ಯಾಂಕ್, ವಿಶ್ವದ ಅತ್ಯಂತ ಹಳೆಯ ಬ್ಯಾಂಕ್ ಇದು. ಸೊ ಬ್ಯಾಂಕಿಂಗ್ ಕಲೆಯ ಮೂಲಭೂತ ಅಂಶಗಳನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ 1864 ಸ್ಥಾಪನೆಯಾಗಿತ್ತು, ಇದು ಅಭಿವೃದ್ಧಿಪಡಿಸಿತು ಅಂತ ಹೇಳಲಾಗುತ್ತೆ. ಸೊ ಬ್ಯಾಂಕಿಂಗ್ ಕಲೆಯ ಮೂಲಭೂತ ಅಂಶಗಳನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಏನಿದೆಯಲ್ಲ ಅದು ಅಭಿವೃದ್ಧಿಪಡಿಸಿತು ಅಂತ ಹೇಳಲಾಗುತ್ತೆ. ಸೊ ಅದೇ ರೀತಿ 1920ರಲ್ಲಿ ಇಲ್ಲಿ 1920ರಲ್ಲಿ ಬ್ರಸೆಲ್ಸ್ ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಹಣಕಾಸು ಸಮ್ಮೇಳನವು, ಯಾವುದು ಅಂತಾರಾಷ್ಟ್ರೀಯ ಹಣಕಾಸು ಸಮ್ಮೇಳನವು ಅಂಗೀಕರಿಸಿದ ನಿರ್ಣಯಕ್ಕೆ ಅನುಸಾರವಾಗಿ ಒಂದು ಅಂಗೀಕರಿಸಿದ್ರು. ಆ ಒಂದು ನಿರ್ಣಯಕ್ಕೆ ಒಂದು ಅನುಸಾರವಾಗಿ 1921 ಮತ್ತು 1954ರ ನಡುವೆ ಅತಿ ಹೆಚ್ಚು ಒಂದು ಬ್ಯಾಂಕ್ಗಳು, ಕೇಂದ್ರ ಬ್ಯಾಂಕ್ಗಳು ಸ್ಥಾಪನೆ ಆದವು. ಯಾವಾಗ 1924ರಲ್ಲಿ ಏನಾಗುತ್ತೆ, ಒಂದು ಬ್ರಸೆಲ್ಸ್ ನಲ್ಲಿ ಒಂದು ಅಂತಾರಾಷ್ಟ್ರೀಯ ಹಣಕಾಸು ಸಮ್ಮೇಳನ ನಡೆಯುತ್ತೆ. ಅಲ್ಲಿ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡ್ತಾರೆ. ಆ ಒಂದು ಅಂಗೀಕಾರದ ಪ್ರಕಾರ 1921 ಮತ್ತೆ 1954ರ ಮಧ್ಯದಲ್ಲಿ ಅನೇಕ ಕೇಂದ್ರ ಬ್ಯಾಂಕ್ಗಳು ಏನಾಗ್ತವೆ, ಸ್ಥಾಪನೆ ಆಗ್ತವೆ. ಸೊ ಅಂತಹ ಒಂದು ಕೇಂದ್ರ ಬ್ಯಾಂಕ್ಗಳು ಪ್ರಮುಖವು ಯಾವ್ಯಾವಪ್ಪ ಅಂತಂದ್ರೆ ದಕ್ಷಿಣ ಆಫ್ರಿಕಾದ ರಿಸರ್ವ್ ಬ್ಯಾಂಕ್ 1921ರ ಸ್ಥಾಪನೆ ಆಗುತ್ತೆ. ಸೆಂಟ್ರಲ್ ಬ್ಯಾಂಕ್ ಆಫ್ ಚೀನಾ 1928ರ ಸ್ಥಾಪನೆ ಆಗುತ್ತೆ. ದ ರಿಸರ್ವ್ ಬ್ಯಾಂಕ್ ಆಫ್ ನ್ಯೂಜಿಲೆಂಡ್ 1934ರ ಸ್ಥಾಪನೆ ಆಗುತ್ತೆ. ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1935ರಲ್ಲಿ ಸ್ಥಾಪನೆ ಆಗುತ್ತೆ. ಸೊ ಸೆಂಟ್ರಲ್ ಬ್ಯಾಂಕ್ ಆಫ್ ಸಿಲೋನ್ 1950 ಮತ್ತು ಸೆಂಟ್ರಲ್ ಬ್ಯಾಂಕ್ ಆಫ್ ಇಸ್ರೇಲ್ 1954 ಇವುಗಳನ್ನು ಸ್ಥಾಪನೆ ಮಾಡಲಾಯಿತು. ಇಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಬೇಸಿಕ್ಸ್ ಬಗ್ಗೆ ನೀವು ತಿಳ್ಕೊಳ್ರಿ, ದಿಸ್ ಒನ್ ಆಫ್ ದ ಬೇಸ್. ಸೊ ಅದೇ ರೀತಿ ಭಾರತೀಯ ಬ್ಯಾಂಕ್ಗಳ ಇತಿಹಾಸದ ಬಗ್ಗೆ ನಾವು ನೋಡೋದಾದ್ರೆ ಇಂಪಾರ್ಟೆಂಟ್, ನೀವು ಎಕ್ಸಾಮ್ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಭಾರತೀಯ ಬ್ಯಾಂಕ್ಗಳ ಒಂದು ಇತಿಹಾಸ ನಾವು ನೋಡೋದಾದ್ರೆ ಭಾರತದ ಮೊದಲ ಬ್ಯಾಂಕ್ ಯಾವ್ದಪ್ಪ ಅಂದ್ರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಅದು
ಬ್ಯಾಂಕ್ ಆಫ್ ಹಿಂದೂಸ್ತಾನ್ 1776 ಬ್ರಿಟಿಷ್ ಆಳ್ವಿಕೆಯಲ್ಲಿದ್ದಂತಹ ಒಂದು ಬ್ಯಾಂಕ್ ಇದು, ಬ್ಯಾಂಕ್ ಆಫ್ ಹಿಂದೂಸ್ತಾನ್ 1770. ಅದೇ ರೀತಿ ಭಾರತದಲ್ಲಿನ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಪ್ರೆಸಿಡೆನ್ಸಿ ಬ್ಯಾಂಕ್ಗಳು ಏನ್ ಮಾಡ್ತಿದ್ವು, ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ವು. ಯಾವ ಪ್ರೆಸಿಡೆನ್ಸಿ ಬ್ಯಾಂಕ್ಗಳು? 3 ಪ್ರೆಸಿಡೆನ್ಸಿ ಬ್ಯಾಂಕ್ಗಳು ಇದ್ವು. ಅವು ಯಾವಪ್ಪ ಅಂತಂದ್ರೆ ಬ್ಯಾಂಕ್ ಆಫ್ ಬಂಗಾಳ, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮದ್ರಾಸ್. ಬ್ಯಾಂಕ್ ಆಫ್ ಬಂಗಾಳ 1809 ಸ್ಥಾಪನೆ ಮಾಡಲಾಯಿತು. ಬ್ಯಾಂಕ್ ಆಫ್ ಬಾಂಬೆನ 1840 ಸ್ಥಾಪನೆ ಮಾಡಲಾಯಿತು. ಬ್ಯಾಂಕ್ ಆಫ್ ಮದ್ರಾಸ್ನ 1843 ಸ್ಥಾಪನೆ ಮಾಡಲಾಯಿತು. ಈ 3 ಬ್ಯಾಂಕ್ಗಳನ್ನ ವಿಲೀನ ಮಾಡಿ, ಈ 3 ಬ್ಯಾಂಕ್ಗಳನ್ನ ಒಟ್ಟಿಗೆ ಸೇರಿಸಿ ಏನ್ ಮಾಡಿದ್ರು, ಇದನ್ನ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮಾಡಿದ್ರು. ಈ 3 ಬ್ಯಾಂಕ್ಗಳನ್ನ ಪ್ರೆಸಿಡೆನ್ಸಿ ಬ್ಯಾಂಕ್ಗಳು ಅಂತ ಕರಿತಿದ್ರು. ಈ 3 ಬ್ಯಾಂಕ್ಗಳನ್ನ ಒಟ್ಟಿಗೆ ಮರ್ಜ್ ಮಾಡಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮಾಡಿದ್ರು. ಯಾವಾಗ? 1921ರಲ್ಲಿ. ಯಾವಾಗ? 1921ರಲ್ಲಿ. ಸೊ ಈ ಒಂದು ಇಂಪೀರಿಯಲ್ ಬ್ಯಾಂಕ್ ಏನಾಯ್ತು, 1955ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಯ್ತು. ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಏನಾಯ್ತು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಯ್ತು. ಸೊ ನೆನ್ಪಿಟ್ಕೊಳ್ರಿ, ಎಕ್ಸಾಮ್ ಅಲ್ಲಿ ಬರುವ ಒಂದು ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿ ವಾಣಿಜ್ಯ ಬ್ಯಾಂಕ್ಗಳು ಅಂತ ಅಂದ್ರೆ ಏನು? ವಾಟ್ ಆರ್ ಕಮರ್ಷಿಯಲ್ ಬ್ಯಾಂಕ್ಸ್? ನೋಡಿ, ವಾಣಿಜ್ಯ ಬ್ಯಾಂಕ್ ಒಂದು ಬ್ಯಾಂಕ್ ಅಥವಾ ದೊಡ್ಡ ಬ್ಯಾಂಕಿನ ಒಂದು ವಿಭಾಗವನ್ನು ಸೂಚಿಸುತ್ತದೆ. ಅದು ಒಂದು ಬ್ಯಾಂಕ್ ಅಥವಾ ಒಂದು ದೊಡ್ಡ ಬ್ಯಾಂಕಿನ ಒಂದು ವಿಭಾಗವನ್ನು ಸೂಚಿಸುತ್ತದೆ. ಇದು ನಿಗಮಗಳು ಅಥವಾ ದೊಡ್ಡ ಅಥವಾ ಮಧ್ಯಮ ಗಾತ್ರದ ವ್ಯವಹಾರಗಳಿಗೆ ಠೇವಣಿ ಅಂದ್ರೆ ಡೆಪಾಸಿಟ್ಸ್ ಮತ್ತು ಸಾಲದ ಒಂದು ಸೇವೆಗಳನ್ನ ಇದು ಒದಗಿಸಿ ಕೊಡ್ತವೆ, ಈ ಒಂದು ಕಮರ್ಷಿಯಲ್ ಬ್ಯಾಂಕ್ಸ್. ವಾಣಿಜ್ಯ ಬ್ಯಾಂಕ್ಗಳು ಸ್ವತ್ತುಗಳ ದ್ರವ್ಯತೆಯನ್ನು ಕಾಪಾಡಿಕೊಳ್ಳಬೇಕಾಗಿರುತ್ತೆ. ಹಾಗಾಗಿ ಇವರು ದೀರ್ಘಾವಧಿಯ ಒಂದು ಸಾಲವನ್ನ ಒದಗಿಸೋದಿಲ್ಲ. ಯಾವ ವಾಣಿಜ್ಯ ಬ್ಯಾಂಕ್ಗಳು? ನೋಡಿ, ನಾವು ಡೆಪಾಸಿಟ್ ಮಾಡಿದ್ವಿ. ಈಗ ಸಪೋಸ್ ನೀವು ಒಂದು ಬ್ಯಾಂಕ್ ಆಫ್ ಬರೋಡಾ ಅಂತಾನೆ ತಗೊಳ್ರಿ, ಅಥವಾ ಕರ್ನಾಟಕ ಬ್ಯಾಂಕ್ ತಗೊಳ್ರಿ. ಸೊ ಇವೆಲ್ಲವೂ ಕೂಡ ವಾಣಿಜ್ಯ ಬ್ಯಾಂಕ್ಗಳು. ಸೊ ನೀವೇನ್ ಮಾಡ್ತೀರಾ, ನೀವು ನಿಮ್ಮ ಹಣವನ್ನ ಠೇವಣಿಯನ್ನ ಮಾಡ್ತೀರಾ. ಸೊ ಕೆಲವೊಂದು ಕಂಪನಿಗಳಾಗಿರ್ಬೋದು, ಕೆಲವೊಂದು ಆಫೀಸಸ್ ಆಗಿರ್ಬೋದು, ಬ್ಯಾಂಕ್ ನಲ್ಲಿ ಏನ್ ಮಾಡ್ತಾರೆ, ಒಂದು ಅಕೌಂಟ್ ನ ಓಪನ್ ಮಾಡಿ ಅಲ್ಲಿ ಅವರ ಒಂದು ಠೇವಣಿಯನ್ನ ಅಲ್ಲಿ ಮಾಡ್ತಾರೆ. ಅದೇ ರೀತಿ ಆ ಒಂದು ಬ್ಯಾಂಕ್ಗಳು ದೀರ್ಘ ಒಂದು ಆ ಒಂದು ಬಿಸ್ನೆಸ್ ಪರ್ಪಸ್ಗೆ ಆಗಿರ್ಬೋದು, ಯಾವುದೋ ಒಂದು ಪರ್ಪಸ್ಗೆ ಲೋನ್ ಅನ್ನ ಅವರು ಕೊಡ್ತಾರೆ. ಸೊ ಈ ಒಂದು ಕಾರ್ಯವನ್ನ ಮಾಡಬೇಕು ಅಂದ್ರೆ ಈ ವಾಣಿಜ್ಯ ಬ್ಯಾಂಕ್ಗಳು. ವಾಣಿಜ್ಯ ಬ್ಯಾಂಕ್ಗಳು ಸಾರ್ವಜನಿಕ ಠೇವಣಿಗಳನ್ನ ಸ್ವೀಕರಿಸುವ ಮೂಲಕ ಮತ್ತು ವಿವಿಧ ಹೂಡಿಕೆ ಉದ್ದೇಶಗಳಿಗಾಗಿ ಸಾಲಗಳನ್ನು ನೀಡುವ ಮೂಲಕ ಲಾಭದ ಉದ್ದೇಶದಿಂದ ವ್ಯವಹಾರವನ್ನ ನಡೆಸುತ್ತವೆ. ಸೊ ಲಾಭದ ಉದ್ದೇಶದಿಂದ ವ್ಯವಹಾರವನ್ನ ನಡೆಸುತ್ತವೆ ಯಾವುವು? ಈ ವಾಣಿಜ್ಯ ಬ್ಯಾಂಕ್ಗಳು. ಸೊ ವಾಣಿಜ್ಯ ಬ್ಯಾಂಕ್ಗಳ ಕಾರ್ಯಗಳಲ್ಲಿ 2 ಇದಾವೆ. ಸೊ ಒಂದು ಪ್ರಾಥಮಿಕ ಮತ್ತು ದ್ವಿತೀಯ ಕಾರ್ಯಗಳು ಅಂತ ಅಂದ್ಬಿಟ್ಟು, ಸೊ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಅಂದ್ಬಿಟ್ಟು ಅವನ ಪ್ರೈಮರಿ ಫಂಕ್ಷನ್ಸ್ ಮತ್ತೆ ಸೆಕೆಂಡರಿ ಫಂಕ್ಷನ್ಸ್ ಮತ್ತೆ ಅದರ್ ಫಂಕ್ಷನ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಏನು ಪ್ರೈಮರಿ ಫಂಕ್ಷನ್ಸ್ ಅಂತಂದ್ರೆ ಇದು ಠೇವಣಿಯನ್ನ ಸ್ವೀಕಾರ ಮಾಡೋದು ಮತ್ತೆ ಲೋನ್ ಅನ್ನ ಅಡ್ವಾನ್ಸ್ ಮಾಡೋದಾಗಿರುತ್ತೆ. ಸೆಕೆಂಡರಿ ಫಂಕ್ಷನ್ಸ್ ಏನಾಗಿರುತ್ತೆ, ಏಜೆನ್ಸಿ ಸರ್ವಿಸಸ್ ಆಗಿರುತ್ತೆ, ಜನರಲ್ ಸೆಕ್ಯೂರಿಟಿ ಸರ್ವಿಸಸ್ ಮತ್ತೆ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಮಾಡ್ತವೆ ಮತ್ತೆ ಕ್ರೆಡಿಟ್ ಕ್ರಿಯೇಷನ್ ಗಳನ್ನ ಮಾಡ್ತವೆ. ಇವು ಕಮರ್ಷಿಯಲ್ ಬ್ಯಾಂಕ್ಸ್ ನ ಕೆಲವೊಂದು ಪ್ರಮುಖ ಕಾರ್ಯಗಳಾಗಿರ್ತವೆ. ಅದೇ ರೀತಿ ಬಂಡವಾಳ ರಚನೆಯನ್ನ ಮಾಡ್ತವೆ, ಸಾಲದ ಸೃಷ್ಟಿ, ಉತ್ಪಾದಕ ಹೂಡಿಕೆಯ ಕಡೆಗೆ ಹಣವನ್ನು ಚಾನಲೈಸ್ ಮಾಡೋದು ಕೂಡ ಕಮರ್ಷಿಯಲ್ ಬ್ಯಾಂಕ್ಸ್ ಒಂದು ಕಾರ್ಯ ಆಗಿರುತ್ತೆ. ಸರಿಯಾದ ರೀತಿಯ ಕೈಗಾರಿಕೆಗಳನ್ನ ಪ್ರೋತ್ಸಾಹ ನೀಡೋದು, ಸರ್ಕಾರಕ್ಕೆ ಹಣವನ್ನು ನೆರವನ್ನು ಕೂಡ ಮಾಡ್ತವೆ, ಉದ್ಯೋಗ ಸೃಷ್ಟಿಯನ್ನ ಮಾಡ್ತವೆ ಮತ್ತೆ ಬ್ಯಾಂಕುಗಳು ಉದ್ಯಮಶೀಲತೆಯನ್ನು ಇವು ಉತ್ತೇಜಿಸುತ್ತವೆ. ಸೊ ಇವೆಲ್ಲವೂ ರೋಲ್ ಆಫ್ ಬ್ಯಾಂಕ್, ಈ ಒಂದು ಕಮರ್ಷಿಯಲ್ ಬ್ಯಾಂಕ್ಸ್ ನ ಒಂದು ರೋಲ್ ಆಗಿರುತ್ತೆ. ರೈಟ್. ಅದೇ ರೀತಿ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು, ನಾನ್ ಬ್ಯಾಂಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ. ಸೊ ಇವು ಯಾವುದೇ ರೀತಿಯಾದಂತಹ ಒಂದು ಬ್ಯಾಂಕ್ನ ರೀತಿಯಾಗಿ ವ್ಯವಹಾರವನ್ನ ಮಾಡೋದಿಲ್ಲ ಇವು NBFC. ಹಾಗಾಗಿ ಇವನ್ನ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಂತ ಕರಿತೀವಿ. ಎಕ್ಸಾಂಪಲ್ LIC ಆಗಿರ್ಬೋದು, ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಗಿರ್ಬೋದು, UTI ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಈ ತರ ಒಂದು ಇನ್ಸ್ಟಿಟ್ಯೂಷನ್ಗಳು ಇವು ಬ್ಯಾಂಕೇತರ ಸಂಸ್ಥೆಗಳು ಅಂತ ಕರಿತೀವಿ. ಸೊ ಬ್ಯಾಂಕುಗಳಂದ್ರೆ ಸಪೋಸ್ ನೀವು ಎಕ್ಸಾಂಪಲ್ ಜಸ್ಟ್ ಕಾಮನ್ ಆಗಿ ಯೋಚನೆ ಮಾಡಿ, ಬ್ಯಾಂಕುಗಳು ಅಂತಂದ್ರೆ ನಿಮಗೆ ಬರ್ತಕ್ಕಂತ ಒಂದು ವಿಜಯ ಬ್ಯಾಂಕ್ ಅಥವಾ ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಇವನ್ನ ಬ್ಯಾಂಕ್ ಅಂತ ಕರಿತೀವಿ. ರೈಟ್. ಅದೇ ರೀತಿ LIC ನ ನಾವು ಬ್ಯಾಂಕ್ ಅಂತ ಕರೆಯೋದಿಲ್ಲ ಅಲ್ವಾ. GIC ಇವನು ಕೂಡ ನಾವು ಬ್ಯಾಂಕ್ ಅಂತ ಕರೆಯೋದಿಲ್ಲ. UTI ಇದನ್ನ ನಾವು ಬ್ಯಾಂಕ್ ಅಂತ ಕರೆಯೋದಿಲ್ಲ. ಸೊ ಬ್ಯಾಂಕ್ ಅಲ್ಲಿ ನೀವು ಹಣವನ್ನ ನೀವು ಠೇವಣಿ ಮಾಡಿ ಯಾವುದೇ ಸಮಯದಲ್ಲಾದ್ರೂ ಹಣವನ್ನ ನೀವು ವಾಪಸ್ ತೆಗೆದುಕೊಳ್ಬಹುದು. ಆದ್ರೆ ಈ LIC ಅಥವಾ GIC ಅಥವಾ UTI ಈ ತರ ಒಂದು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೀವು ಹಣವನ್ನ ಇಟ್ಟರೆ ಅವನ್ನ ವಾಪಸ್ ನೀವು ಬಿಡಿಸ್ಕೊಳ್ಳಿಕ್ಕೆ ಆಗಲ್ಲ ಅಲ್ವಾ. ಸೊ ಯಾವುದೇ ಸಮಯದಲ್ಲಿ ನೀವು ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವನ್ನ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಂತ ಕರಿತೀವಿ. ಬ್ಯಾಂಕೇತರ ಹಣಕಾಸು ಸಂಸ್ಥೆ ಅಥವಾ ಬ್ಯಾಂಕೇತರ ಹಣಕಾಸು ಕಂಪನಿ ಒಂದು ಹಣಕಾಸು ಸಂಸ್ಥೆಯಾಗಿದ್ದು ಅದು ಪೂರ್ಣ ಬ್ಯಾಂಕಿಂಗ್ ಪರವಾನಗಿಯನ್ನು ಹೊಂದಿರುವುದಿಲ್ಲ ಅಥವಾ ಕೇಂದ್ರೀಯ ಬ್ಯಾಂಕ್ ನ ಮೇಲ್ವಿಚಾರಣೆಯಲ್ಲಿ ಇರುವುದಿಲ್ಲ. ಸೊ ಎಲ್ಲಾ ಒಂದು ಕಮರ್ಷಿಯಲ್ ಬ್ಯಾಂಕ್ಗಳಾಗಿರ್ಬೋದು ಅವೆಲ್ಲ ಕೇಂದ್ರೀಯ ಬ್ಯಾಂಕ್ ನ ಒಂದು ಅಧೀನದಲ್ಲಿ ಇರ್ತವೆ. ಆದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಆ ಒಂದು ಕೇಂದ್ರದ ಒಂದು ಮೇಲ್ವಿಚಾರಣೆಯಲ್ಲಿ ಇರೋದಿಲ್ಲ ಅಂತ ಇಲ್ಲಿ ಹೇಳಲಾಗುತ್ತೆ. ಸೊ ಅದೇ ರೀತಿ ಕೇಂದ್ರ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೀವಿ. ಅಂದ್ರೆ ಕೇಂದ್ರೀಯ ಬ್ಯಾಂಕ್ ಅಥವಾ ರಿಸರ್ವ್ ಬ್ಯಾಂಕ್ ಅಥವಾ ವಿತ್ತೀಯ ಪ್ರಾಧಿಕಾರವು ರಾಜ್ಯದ ಕರೆನ್ಸಿ, ಹಣ ಪೂರೈಕೆ ಮತ್ತು ಬಡ್ಡಿ ದರಗಳನ್ನು ನಿರ್ವಹಿಸುವ ಒಂದು ಸಂಸ್ಥೆಯಾಗಿದೆ. ಏನ್ ಮಾಡುತ್ತೆ ಅದು? ಕೇಂದ್ರ ಬ್ಯಾಂಕ್ ಅಥವಾ ನಮ್ಮ ಒಂದು
ಪ್ರತಿ ಒಂದು ದೇಶಕ್ಕೆ ಅದರದೇ ಆದಂತಹ ಒಂದು ಕೇಂದ್ರ ಬ್ಯಾಂಕ್ ಇರುತ್ತೆ, ಅದನ್ನ ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೀವಿ. ಅದೇ ರೀತಿ ಭಾರತದಲ್ಲೂ ಕೂಡ ಒಂದು ಕೇಂದ್ರ ಬ್ಯಾಂಕ್ ಇದೆ, ಆ ಒಂದು ಕೇಂದ್ರ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದು ವಿತ್ತೀಯ ಪ್ರಾಧಿಕಾರವು, ಇದೊಂದು ವಿತ್ತೀಯ ಪ್ರಾಧಿಕಾರ. ಇದು ರಾಜ್ಯದ ಕರೆನ್ಸಿ, ಹಣ ಪೂರೈಕೆ, ಬಡ್ಡಿ ದರಗಳನ್ನ ನಿರ್ವಹಿಸುವ ಒಂದು ಸಂಸ್ಥೆಯಾಗಿದೆ. ಕೇಂದ್ರ ಬ್ಯಾಂಕ್ಗಳು ಸಾಮಾನ್ಯವಾಗಿ ಆಯಾ ದೇಶಗಳ ವಾಣಿಜ್ಯ ಬ್ಯಾಂಕಿಂಗ್ ವ್ಯವಸ್ಥೆನ ನೋಡಿಕೊಳ್ತವೆ. ಕೇಂದ್ರ ಬ್ಯಾಂಕ್ಗಳು ಏನ್ ಮಾಡ್ತವೆ, ಆಯಾ ದೇಶದ ವಾಣಿಜ್ಯ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ನಾವು ನೋಡ್ಕೊಳ್ತೇವೆ. ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ, ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಕೇಂದ್ರ ಬ್ಯಾಂಕಿಂಗ್ ಸಂಸ್ಥೆಯಾಗಿದ್ದು, ಇದು ಭಾರತೀಯ ರೂಪಾಯಿಯ ವಿತ್ತೀಯ ನೀತಿಯನ್ನು ನಿಯಂತ್ರಿಸುತ್ತದೆ. ಸೊ ನಿಮಗೆ ಎಕ್ಸಾಮ್ ನಲ್ಲಿ ಕೇಳಿದರೆ ಈ ಕೆಳಗಿನ ಯಾವುದು ಭಾರತದ ವಿತ್ತೀಯ ನೀತಿಯನ್ನು ರೂಪಿಸುತ್ತದೆ ಅಂತಂದ್ಬಿಟ್ಟು, ಅದು ವಿತ್ತೀಯ ನೀತಿಯನ್ನು ರೂಪಿಸೋದು ಯಾವ್ದಪ್ಪ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಎಕ್ಸಾಮ್ ನಲ್ಲಿ ಕೇಳಿದ ನೆನಪಿಲ್ಲಿ ವಿತ್ತೀಯ ನೀತಿಯನ್ನು ನಿಯಂತ್ರಿಸೋದು ಯಾವುದು ಅಂತಂದು. ಸೊ ನಿಯಂತ್ರಿಸೋದು ಯಾವ್ದಪ್ಪ ಅಂದ್ರೆ ಕಂಟ್ರೋಲ್ ಮಾಡೋದು ಯಾವುದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ 1934ರ ಪ್ರಕಾರ, ನೋಡಿ ಇಂಪಾರ್ಟೆಂಟ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ 1934ರ ಪ್ರಕಾರ 1 ಏಪ್ರಿಲ್ 1935ರಂದು ತನ್ನ ಕಾರ್ಯವನ್ನು ಪ್ರಾರಂಭಿಸಿತು. ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್, SDA ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಿದೆ ಅಂತಂದ್ರೆ ಈ ತರದ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ 1934ರ ಪ್ರಕಾರ 1 ಏಪ್ರಿಲ್ 1935ರಂದು ಇದು ತನ್ನ ಕಾರ್ಯವನ್ನ ಪ್ರಾರಂಭಿಸುತ್ತೆ. RBI ಅನ್ನ 1 ಜನವರಿ 1949ರಂದು ಏನ್ ಮಾಡಿದ್ರು, ನ್ಯಾಷನಲೈಸ್ ಮಾಡಿದ್ರು. ರಾಷ್ಟ್ರೀಕರಣ ಆಗಿದೆ ಯಾವಾಗ ಅಂತ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಕೆಳಗಿನ ಯಾವಾಗ ರಾಷ್ಟ್ರೀಕರಣವಾಯಿತು ಅಂತ ಕೇಳಿದ್ರೆ 1949 ಜನವರಿ 1ರಂದು. ಆದ್ರೆ ತನ್ನ ಕಾರ್ಯವನ್ನು ಆರಂಭಿಸಿದ ಯಾವಾಗ, 1935 ಏಪ್ರಿಲ್ 1ರಲ್ಲಿ. ಸೊ ಯಾವ ಒಂದು ಕಾಯ್ದೆಯ ಮೂಲಕ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ 1934ರ ಪ್ರಕಾರ. ಸೊ ಅದೇ ರೀತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಾರ್ಯಗಳು ಏನು, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ? ನೋಡಿ, ಇದೊಂದು ಹಣಕಾಸು ಪ್ರಾಧಿಕಾರ, ಇದು ಫೈನಾನ್ಷಿಯಲ್ ಅಥಾರಿಟಿ ಅಂತ ಬಿಟ್ಟು ಕರಿತೀವಿ. ಆರ್ಥಿಕತೆಯಲ್ಲಿ ಹಣ ಪೂರೈಕೆಯನ್ನ ಇದು ನಿಯಂತ್ರಿಸುತ್ತದೆ. ಆರ್ಥಿಕತೆಯಲ್ಲಿ ಹಣದ ಒಂದು ಪೂರೈಕೆ, ಹಣದ ಒಂದು ಹರಿವನ್ನ ಇದು ನಿಯಂತ್ರಣವನ್ನ ಮಾಡುತ್ತೆ, ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ವಿನಿಮಯ ದರವನ್ನ ಸ್ಥಿರಗೊಳಿಸಲು, ಆರೋಗ್ಯಕರ ಪಾವತಿಯ ಸಮತೋಲನವನ್ನು ಕಾಪಾಡಿಕೊಳ್ಳಲು, ಆರ್ಥಿಕ ಸ್ಥಿರತೆಯನ್ನ ಸಾಧಿಸಲು, ಹಣದುಬ್ಬರವನ್ನು ನಿಯಂತ್ರಿಸಲು ಮತ್ತೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಬಲಪಡಿಸಲು ಏನ್ ಮಾಡುತ್ತೆ, ಇದು ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯನ್ನ ನಿರ್ವಹಿಸುತ್ತೆ. ಇದೆಲ್ಲವನ್ನು ಕೂಡ ಮಾಡ್ಲಿಕ್ಕೆ, ರೈಟ್. ಅದೇ ರೀತಿ ಎರಡನೇ ಒಂದು ಫಂಕ್ಷನ್ ನಾವು ನೋಡೋದಾದ್ರೆ ಹಣದ ಹಂಚಿಕೆ. ಇದೇನ್ ಮಾಡುತ್ತೆ, ದೇಶದ ಹಣ ಮತ್ತು ಸಾಲ ವ್ಯವಸ್ಥೆಯನ್ನ ಕಾಪಾಡುವುದು ಇದರ ಉದ್ದೇಶ ಆಗಿದೆ. ಹಣ ಹಂಚುವ ಏಕೈಕ ಪ್ರಾಧಿಕಾರ. ಸೊ ಯಾರು ಕೊಡ್ತಾರೆ ನಿಮಗೆ ದುಡ್ಡನ್ನ? ಸೊ ಹಣವನ್ನ ಅಥವಾ ಕರೆನ್ಸಿನ ಪ್ರಿಂಟ್ ಮಾಡುವ ಅಧಿಕಾರ ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡುವ ಅಧಿಕಾರ, ಏಕೈಕ ಅಧಿಕಾರ ಯಾರಿಗಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಇದೆ. ಸೊ ಹಾಗಾಗಿ ಹಣದ ಹಂಚಿಕೆ ಇದರ ಒಂದು ಕಾರ್ಯವು ಕೂಡ ಆಗಿದೆ. ಬ್ಯಾಂಕಿಂಗ್ ಪರವಾನಗಿಯನ್ನ ನೀಡುವುದು. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದಲ್ಲಿ ಸ್ಥಾಪನೆ ಆಗುವ ಎಲ್ಲಾ ಬ್ಯಾಂಕ್ಗಳಿಗೂ ಕೂಡ ಲೈಸೆನ್ಸ್ ಅನ್ನ ಕೊಡುತ್ತೆ. ಸೊ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಸೆಕ್ಷನ್ 22ರ ಪ್ರಕಾರ ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಹಾರ ನಡೆಸಲು ಪ್ರತಿ ಬ್ಯಾಂಕ್ RBI ನಿಂದ ಬ್ಯಾಂಕಿಂಗ್ ಪರವಾನಗಿಯನ್ನ ಪಡೆಯಲೇಬೇಕಾಗಿರುತ್ತೆ. ಸೊ ಪ್ರತಿಯೊಂದು ಬ್ಯಾಂಕ್ಗಳು ಕೂಡ ಒಂದು ಪರವಾನಗಿಯನ್ನ RBI ಇಂದ ಪಡ್ಕೊಳ್ಬೇಕು, ಮತ್ತೆ RBI ನ ಮೇಲ್ವಿಚಾರಣೆಗೆ ಒಳಪಟ್ಟಿರ್ತವೆ ಪ್ರತಿಯೊಂದು ಬ್ಯಾಂಕ್ಗಳು ಕೂಡ. ಸೊ ಸರ್ಕಾರಕ್ಕೆ ಬ್ಯಾಂಕರ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತದೆ. ಬ್ಯಾಂಕರ್ ಟು ದ ಗವರ್ನಮೆಂಟ್, ಬ್ಯಾಂಕರ್ ಆಫ್ ದ ಗವರ್ನಮೆಂಟ್ ಅಂತ ಕರೀತಾರೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಬ್ಯಾಂಕರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದು ಅಲ್ಪಾವಧಿಯ ಸಾಲವನ್ನು ಒದಗಿಸುತ್ತದೆ ಗವರ್ನಮೆಂಟ್ಗೆ. ಸರ್ಕಾರದ ಸಾಲವನ್ನ ಬಾಕಿ ಉಳಿಸಿಕೊಳ್ಳುತ್ತದೆ. ಸರ್ಕಾರಿ ಭದ್ರತೆಗಳಿಗಾಗಿ ಮಾರುಕಟ್ಟೆಯನ್ನು ಇದು ಪೋಷಿಸುತ್ತದೆ. ಗವರ್ನಮೆಂಟ್ ಸೆಕ್ಯೂರಿಟೀಸ್ ನಗಳು ಓಪನ್ ಮಾರ್ಕೆಟ್ ಅಲ್ಲಿ ಇದೇನ್ ಮಾಡುತ್ತೆ, ಪೋಷಣೆ ಮಾಡುತ್ತೆ. ಇದು ಬ್ಯಾಂಕಿಂಗ್ ಮತ್ತು ಆರ್ಥಿಕ ವಿಷಯಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆಯನ್ನ ನೀಡುತ್ತೆ. ಬ್ಯಾಂಕಿಂಗ್ ಮತ್ತು ಆರ್ಥಿಕ ವಿಷಯಗಳ ಬಗ್ಗೆ ಸರ್ಕಾರಕ್ಕೆ ಇದು ಸಲಹೆಯನ್ನು ಕೂಡ ನೀಡುತ್ತೆ. ಸೊ ಅದೇ ರೀತಿ ಬ್ಯಾಂಕ್ಗಳ ಬ್ಯಾಂಕರ್ ಆಫ್ ದ ಬ್ಯಾಂಕ್ ಅಂತ ಬಿಟ್ಟು ಕರೀತಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಬ್ಯಾಂಕರ್ ಆಫ್ ದ ಬ್ಯಾಂಕ್ ಅಂತ ಬಿಟ್ಟು ಕರೀತಾರೆ. RBI ಭಾರತದ ಎಲ್ಲಾ ಬ್ಯಾಂಕ್ಗಳ ಬ್ಯಾಂಕ್ ಆಗಿದ್ದು, ಇದು ಬ್ಯಾಂಕ್ಗಳಿಗೆ ಸಾಲವನ್ನು ಒದಗಿಸುತ್ತದೆ, ಬ್ಯಾಂಕ್ಗಳ ಠೇವಣಿಯನ್ನ ಸ್ವೀಕರಿಸುತ್ತದೆ ಮತ್ತು ಬ್ಯಾಂಕ್ಗಳ ಬಿಲ್ಗಳನ್ನ ಮರು ಲೆಕ್ಕಾಚಾರವನ್ನ ಮಾಡುತ್ತದೆ. ಸೊ ಕೊನೆಯ ಒಂದು ಉಪಾಯದ ಸಾಲದಾತ, ದ ಲೆಂಡರ್ ಆಫ್ ದ ಲಾಸ್ಟ್ ರೆಸಾರ್ಟ್ ಅಂತ ಬಿಟ್ಟು ಕರೀತಾರೆ. ಅಂದ್ರೆ ಯಾವುದೇ ಒಂದು ಬ್ಯಾಂಕಿಗೆ ಎಲ್ಲೂ ಕೂಡ ಒಂದು ಸಾಲ ಸಿಗ್ಲಿಲ್ಲ, ಲೋನ್ ಸಿಗ್ಲಿಲ್ಲ ಅಂತಂದಾಗ ಕೊನೆಯದಾಗಿ ಒಂದು ಉಪಾಯ ಯಾವ್ದಪ್ಪ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ಗಳಿಗೆ ಕೊನೆಯದಾಗಿ ಅವರಿಗೆ, ನೋಡಿ, ಬೇರೆ ಯಾವುದೇ ಮೂಲಗಳು ಇಲ್ಲದಿದ್ದಾಗ ಅಗತ್ಯವಿರುವ ಅಥವಾ ಬಿಕ್ಕಟ್ಟಿನ ಸಮಯದಲ್ಲಿ ಅರ್ಹ ಸೆಕ್ಯೂರಿಟಿಗಳನ್ನ ಒಂದು ಆಧಾರವಾಗಿ ಇಟ್ಟುಕೊಂಡು ಬ್ಯಾಂಕ್ಗಳು RBI ನಿಂದ ಸಾಲವನ್ನ ಪಡೆಯಬಹುದು. ಅಂದ್ರೆ ಯಾವುದೇ ಒಂದು ಮೂಲ ಇರೋದಿಲ್ಲ ಬ್ಯಾಂಕಿಗೆ, ಸೊ ಆದ್ರೆ ಬಿಕ್ಕಟ್ಟಿರುತ್ತೆ, ಅಗತ್ಯವಿರುತ್ತೆ, ಬಹಳ ಒಂದು ಎಮರ್ಜೆನ್ಸಿ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಆ ಒಂದು ಬ್ಯಾಂಕ್ಗಳ ಅರ್ಹ ಸೆಕ್ಯೂರಿಟಿಗಳ ಆಧಾರದ ಮೇಲೆ RBI ಅಂತಹ ಬ್ಯಾಂಕ್ಗಳಿಗೆ ಸಾಲವನ್ನ ನೀಡುತ್ತೆ. ಅದಕ್ಕೆ ಲೆಂಡರ್ ಆಫ್ ದ ಲಾಸ್ಟ್ ರೆಸಾರ್ಟ್, ಕೊನೆಯ ಉಪಾಯದ ಸಾಲದಾತ ಅಂತ ಈ ಒಂದು RBI ನ ಕರೀತಾರೆ. ಸೊ ಇದೆಲ್ಲ ಫಂಕ್ಷನ್ ಗಳು ನಮಗೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ವಿದೇಶಿ ವಿನಿಮಯ ಸಂಗ್ರಹದ ಕಸ್ಟೋಡಿಯನ್, ದ ಫಾರೆಕ್ಸ್ ನ ಪಾಲಕರಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಫಾರೆಕ್ಸ್ ರಿಸರ್ವಿಯರ್ ಅಂತ ಕರೀತಾರೆ.
ಫಾರೆಕ್ಸ್ ರಿಸರ್ವಿಯರ್ ಅಂತ ಬಿಟ್ಟು. ಸೊ ನೋಡಿ, ವಿದೇಶಿ ವಿನಿಮಯ ಸಂಘದ ಕಸ್ಟೋಡಿಯನ್ ಆಗಿರುತ್ತೆ. ಇದು ಫಾರೆಕ್ಸ್ ನ ಪಾಲಕರಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಇದು ವಿದೇಶಿ ವಿನಿಮಯ ಒಂದು ನಿರ್ವಹಣಾ ಕಾಯ್ದೆ ಫೆಮಾ ಅಂತ ಬಿಟ್ಟು ಕರಿತೀವಿ. ಫೆಮಾ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999ರ ನಿಬಂಧನೆಯನ್ನ ನಿರ್ವಹಿಸುತ್ತದೆ ಮತ್ತು ಜಾರಿಗೊಳಿಸುತ್ತದೆ. ಕೇಳ್ತಾರೆ. ಸೊ ಫೆಮಾ ಅಥವಾ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯ ನಿಬಂಧನೆಗಳನ್ನ ಈ ಕೆಳಗಿನ ಯಾರು ನಿರ್ವಹಿಸುತ್ತಾರೆ ಅಥವಾ ಜಾರಿಗೊಳಿಸ್ತಾರೆ ಅಂತ ಅಂದ್ಬಿಟ್ಟು ನಿಮಗೆ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತ ಸರ್ಕಾರ, ಅಥವಾ ಇನ್ನು ಯಾವ್ದಾದ್ರು ಆಪ್ಷನ್ ಕೊಟ್ಬಿಟ್ಟು ಈ ಕೆಳಗಿನ ಯಾವ್ದು ಒಂದು ಬಿಟ್ಟು ಕೇಳ್ತಾರೆ. ಸೊ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯನ್ನ ಆ ಒಂದು ನಿಬಂಧನೆಗಳನ್ನ ನಿರ್ವಹಿಸುವುದು ಮತ್ತೆ ಜಾರಿಗೊಳಿಸುವುದು ಫೆಮಾ ಒಂದಿದನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತೀಯ ರೂಪಾಯಿ ವಿದೇಶಿ ಕರೆನ್ಸಿಗಳ ವಿನಿಮಯ ದರವನ್ನು ಕಾಪಾಡಿಕೊಳ್ಳಲು RBI ವಿದೇಶಿ ಕರೆನ್ಸಿಯನ್ನು ಖರೀದಿಸಿ ಮಾರಾಟವನ್ನ ಮಾಡುತ್ತೆ. ಸೊ ಯಾವುದೇ ಒಂದು ಫಾರಿನ್ ಕರೆನ್ಸಿ ಮುಂದೆ ಭಾರತದ ಒಂದು ಕರೆನ್ಸಿ ಕುಸಿಬಾರದು. ಸೊ ಹಾಗಾಗಿ ಏನ್ ಮಾಡುತ್ತೆ, ಅದರ ಒಂದು ಮೌಲ್ಯವನ್ನ ದರವನ್ನ ಕಾಪಾಡಿಕೊಳ್ಳುವುದು RBI ನ ಒಂದು ಪ್ರಮುಖ ಕಾರ್ಯ ಆಗಿರುತ್ತೆ. ಹಾಗಾಗಿ ವಿದೇಶಿ ಕರೆನ್ಸಿಯನ್ನ ಖರೀದಿಸಿ ಮಾರಾಟವನ್ನ ಇದು ಮಾಡುತ್ತೆ, ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಆರ್ಥಿಕತೆ ನಿಯಂತ್ರಕ, ಇದು ವ್ಯವಸ್ಥೆಯಲ್ಲಿ ಹಣ ಪೂರೈಕೆ ನಿಯಂತ್ರಿಸುತ್ತದೆ. GDP, ಹಣದುಬ್ಬರ ಮುಂತಾದ ವಿವಿಧ ಪ್ರಮುಖ ಸೂಚಕಗಳನ್ನ ಮೇಲ್ವಿಚಾರಣೆಯನ್ನ ಇದು ಮಾಡುತ್ತೆ, ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಎಕ್ಸ್ಚೇಂಜ್ ಮ್ಯಾನೇಜರ್ ಮತ್ತು ನಿಯಂತ್ರಕ, ಸೊ ನಿಮ್ಮ ಹತ್ರ ಯಾವ್ದಾದ್ರು ಒಂದು ಫಾರಿನ್ ಕರೆನ್ಸಿ ಇರುತ್ತೆ, ಸೊ ಅದನ್ನ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಸೊ ಎಕ್ಸ್ಚೇಂಜ್ ಮ್ಯಾನೇಜರ್ ಆಗಿರುತ್ತೆ, ಮತ್ತೆ ಅದನ್ನು ನಿಯಂತ್ರಣವನ್ನು ಕೂಡ ಇದು ಮಾಡುತ್ತೆ. ಅದೇ ರೀತಿ RBI ಭಾರತವನ್ನ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ನ ಸದಸ್ಯನಾಗಿ ಇದು ಪ್ರತಿನಿಧಿಸುತ್ತದೆ. ಇಸ್ ವೆರಿ ಇಂಪಾರ್ಟೆಂಟ್. RBI ಏನ್ ಮಾಡುತ್ತೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಏನ್ ಕರಿತೀವಲ್ಲ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಸದಸ್ಯನಾಗಿ ಇದು ಪ್ರತಿನಿಧಿಸುತ್ತದೆ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಹಾಟ್ಸ್ ಬಗ್ಗೆ ನೀವು ತಿಳ್ಕೊಳ್ರಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಎಲ್ಲಿದೆ? ಮುಂಬೈನಲ್ಲಿ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಸ್ತುತ ಗವರ್ನರ್ ಯಾರಾಗಿದ್ರು? ಶಶಿಕಾಂತ್ ದಾಸ್ ಆಗಿದ್ದಾರೆ ಪ್ರಸ್ತುತ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮೊದಲ ಗವರ್ನರ್ ಯಾರಾಗಿದ್ರು? ಓಸ್ಬೋರ್ನ್ ಸ್ಮಿತ್. ಬಹಳ ಇಂಪಾರ್ಟೆಂಟ್. ಓಸ್ಬೋರ್ನ್ ಸ್ಮಿತ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮೊದಲ ಗವರ್ನರ್ ಆಗಿದ್ರು. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಇನ್ನು ಇತರ ಒಂದು ಬಗ್ಗೆ ತಿಳ್ಕೋಣ. ಸೊ ಈಗ ಸಾಲ ನಿಯಂತ್ರಣ ವೆರಿ ಇಂಪಾರ್ಟೆಂಟ್. ಸಾಲದ ನಿಯಂತ್ರಣದ ಕ್ರಮಗಳು ಯಾವ್ಯಾವ ಮಾಡುತ್ತೆ, ಏನು ಸಾಲ ನಿಯಂತ್ರಣದ ಕ್ರಮಗಳು ಅಂತಂದ್ಬಿಟ್ಟು RBI ಇದು. ಸೊ ರಿಸರ್ವ್ ಬ್ಯಾಂಕ್ ಸಾಲ ವ್ಯವಸ್ಥೆಯ ನಿಯಂತ್ರಣವನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1934 ಮತ್ತು ಬ್ಯಾಂಕ್ ನಿಯಂತ್ರಣ ಕಾಯ್ದೆ 1949ರಲ್ಲಿ ಇದು ಸಕಾರಗೊಳಿಸಲಾಗಿದೆ ಅಂತಬಿಟ್ಟು ಹೇಳ್ತಾರೆ. ಸಾಲ ನಿಯಂತ್ರಣದ ಕ್ರಮಗಳನ್ನ ಯಾರು ಕೈಗೊಳ್ತಾರೆ ಅಂತಬಿಟ್ಟು ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಸೊ ಸಾಲ ನಿಯಂತ್ರಣದ ಕ್ರಮಗಳನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೈಗೊಳ್ಳುತ್ತೆ. ಸೊ ಏನೇನು ಸಾಮಾನ್ಯ ಅಂತ ಹೇಳ್ತಾರೆ, ಅದು ಪರಿಣಾತ್ಮಕವಾಗಿರ್ತವೆ. ಸೊ ಆಯ್ದ ಅಂತಂದ್ರೆ ಅವು ಗುಣಾತ್ಮಕವಾಗಿರ್ತವೆ. ಸೊ ಸಾಮಾನ್ಯ ಅಂತಂದ್ರೆ ಎಕ್ಸಾಮ್ ನಲ್ಲಿ ಕೇಳಿದರೆ, ಸೊ ಈ ಕೆಳಗಿನ ಯಾವುಗಳು ಸಾಲ ನಿಯಂತ್ರಣ ಕ್ರಮಗಳಾಗಿದ್ದಾವೆ ಅಂತಂದ್ಬಿಟ್ಟು ಎಕ್ಸಾಮ್ ನಲ್ಲಿ ಪ್ರಶ್ನೆಯನ್ನ ಕೇಳಿದರೆ, ಸೊ ಇಂತಹ ಪ್ರಶ್ನೆಗಳನ್ನ KS ಎಕ್ಸಾಮ್ಸ್ ನಲ್ಲಿ, UPSC ಎಕ್ಸಾಮ್ಸ್ ನಲ್ಲಿ, ಮತ್ತೆ FDA ಗ್ರೂಪ್ C ಎಕ್ಸಾಮ್ಸ್ ನಲ್ಲಿ ಕೇಳ್ತಾ ಇರ್ತಾರೆ. ಸೊ ಈ ಕೆಳಗಿನ ಯಾವುಗಳು ಸಾಲ ನಿಯಂತ್ರಣ ಕ್ರಮಗಳಾಗಿದ್ದಾವೆ ಅಂತಂದ್ಬಿಟ್ಟು ನೋಡಿ. ಸಾಮಾನ್ಯ ಅಂತಂದ್ಬಿಟ್ಟು ಬರುತ್ತೆ, ಮತ್ತೆ ಆಯ್ದ ಅಂತ ಬರುತ್ತೆ. ಸಾಮಾನ್ಯವು ಪರಿಣಾತ್ಮಕವಾಗಿರ್ತವೆ. ಸೊ ಆಯ್ದ ಅಂದ್ರೆ ಗುಣಾತ್ಮಕವಾಗಿರ್ತವೆ. ಸೊ ಸಾಮಾನ್ಯ ಇದು ಬಂದಾಗ ಬ್ಯಾಂಕ್ ದರ, ಬ್ಯಾಂಕ್ ರೇಟ್ ಅಂತ ಕರಿತೀವಿ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಗಳು, ಓಪನ್ ಮಾರ್ಕೆಟ್ ಅಂತ ಒಂದು ಆಪರೇಷನ್ಸ್ ಅಂತ ಕರಿತೀವಿ. ನಗದು ಮೀಸಲು ಅನುಪಾತ ಅಂದ್ರೆ ವೇರಿಯಬಲ್ ಕ್ಯಾಶ್ ರಿಸರ್ವ್ಸ್ ರೇಷಿಯೋ ಅಂತ ಕರೀತಾರೆ. ಅದೇ ರೀತಿ ಆಯ್ದ ಗುಣಾತ್ಮಕ ಅಂದ್ರೆ ಸಾಲದ ಪಡಿತರ, ರೇಷನ್ ಆಫ್ ಕ್ರೆಡಿಟ್ ಅಂತ ಹೇಳ್ತಾರೆ. ನೇರ ಕ್ರಿಯೆ, ಡೈರೆಕ್ಟ್ ಆಪ್ಷನ್ ಆಗಿರುತ್ತೆ. ನೈತಿಕ ಸೋಸಿಯೇಷನ್, ಮೋರಲ್ ಸೋಸಿಯೇಷನ್ ಅಂತ ಕರೀತಾರೆ. ಪ್ರಚಾರ, ಪಬ್ಲಿಸಿಟಿ, ಗ್ರಾಹಕ ಸಾಲದ ನಿಯಂತ್ರಣ, ರೆಗ್ಯುಲೇಷನ್ ಆಫ್ ಕನ್ಸ್ಯೂಮರ್ ಕ್ರೆಡಿಟ್ ಅಂತ ಹೇಳ್ತಾರೆ. ಕನಿಷ್ಠ ಅವಶ್ಯಕತೆಗಳು, ಮಾರ್ಜಿನಲ್ ರಿಕ್ವೈರ್ಮೆಂಟ್ಸ್, ಇವೆಲ್ಲವೂ ಕೂಡ ಒಂದು ಸಾಲ ನಿಯಂತ್ರಣದ ಒಂದು ಕ್ರಮಗಳು. ಯಾರ ಒಂದು ಸಾಲ ನಿಯಂತ್ರಣ ಕ್ರಮಗಳು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸಾಲ ನಿಯಂತ್ರಣ ಕ್ರಮಗಳಾಗಿರ್ತವೆ. ಎಕ್ಸಾಮ್ ಅಲ್ಲಿ ಇದನ್ನು ಕೇಳಿದರೆ ನೆನ್ಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕ್ರೆಡಿಟ್ ಕಂಟ್ರೋಲ್ ಮೆಜರ್ಸ್ ಅಂತ ಇವನ್ನ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ರೈಟ್, ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, IDBI, ICICI ಬ್ಯಾಂಕ್, ಒಂದು RRB ಬ್ಯಾಂಕ್, ಅದೇ ರೀತಿ ನಬಾರ್ಡ್ ಅಂತಂದ್ರೆ ಏನು, ಸೆಬಿ ಅಂತಂದ್ರೆ ಏನು, ಸೊ ಆ ಒಂದು ಬ್ಯಾಂಕ್ಗಳ ಕಾರ್ಯಗಳು ಏನು, ಇನ್ನು ಈ ತರ ಒಂದು ಬಗ್ಗೆ ನಾವು ತಿಳ್ಕೊಳ್ಳೋ ಮುಂದಿನ ಒಂದು ವಿಡಿಯೋದಲ್ಲಿ. ಸೊ ಅಲ್ಲಿ ತನಕ ನಾವು ಮತ್ತೆ ಭೇಟಿ ಹೋಗೋಣ. ಅಂಟಿಲ್ ದೆನ್, ಥ್ಯಾಂಕ್ ಯು, ಬಾಯ್.